ಬಸವರಾಜ್ ಡಿಕೆ ಶಿವಕುಮಾರ್ ಅವರು ಇಂಥದ್ದೊಂದು ಜಾಣ ರಾಜಕೀಯ ನಡೆಯನ್ನ ಮುಂದಿಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ವಿಶೇಷವಾಗಿ ಕುಂಭಮೇಳದ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಷ್ಟೊಂದು ಟೀಕೆ ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅದನ್ನ ತಲೆಗೆ ಹಚ್ಕೊಳ್ಳದೆ ಸೀದಾ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದಷ್ಟೇ ಅಲ್ಲ, ಅದನ್ನ ಜಗಜ್ಜಾಹೀರು ಮಾಡಿದ್ರು. ನಿನ್ನೆ ನೋಡಿದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಂಡ್ರು. ಕಾಂಗ್ರೆಸ್ನಲ್ಲಿ ಹಿಂದೂ ಹುಲಿ ಆಗ್ತಿದ್ದಾರಾ? ಇದು ಕಾಂಗ್ರೆಸ್ಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಮತ್ತು ಡಿಕೆ ಶಿವಕುಮಾರ್ಗೆ ಇದು ಏನಾದರೂ ತೊಂದರೆ ಆಗಬಹುದಾ ಅಥವಾ ಪಾಸಿಟಿವ್ ಆಗಬಹುದಾ? ಏನಾಗಬಹುದು? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ಡಿಕೆ ಶಿವಕುಮಾರ್ ಅವರ ಎರಡು ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ. ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗೆ ಸಾಯ್ತೇನೆ ಅನ್ನುವಂಥದ್ದು ಒಂದು ಸ್ಪಷ್ಟನೆ. ಮತ್ತು ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಯಾವುದೇ ರಿಗ್ರೆಟ್ ಅನ್ನು ಕೂಡ ಅವರು ವ್ಯಕ್ತಪಡಿಸಿಲ್ಲ. ನಾನು ಅಲ್ಲಿ ಹೋಗಿದ್ದು ತುಂಬಾ ಸಮಾಧಾನ ತಂದಿದೆ ಮತ್ತು ತುಂಬಾ ವ್ಯವಸ್ಥಿತವಾಗಿ ಅಲ್ಲಿ ಆರ್ಗನೈಸ್ ಮಾಡಿದ್ರು ಅನ್ನುವಂಥ ಒಂದು ಶಬಾಷ್ಗಿರಿಯನ್ನ ಕೊಟ್ಟು ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಅವರು ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಬಿಜೆಪಿ ನಾಯಕರ ಜೊತೆ ಸಂಪರ್ಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಮತ್ತು ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಹಾಗಾಗಿ ಅವರ ಸಂಪರ್ಕದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಏನ್ ಚರ್ಚೆ ಇದೆಯಲ್ಲ, ಅದನ್ನು ಸಾರಾಸಗಟವಾಗಿ ನಿನ್ನೆ ತಳ್ಳಿ ಹಾಕುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರೇ ಮಾಡಿರ್ತಕ್ಕಂಥದ್ದು. ನಾನು ಹುಟ್ಟಿದ್ದು ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ ನಾನು, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವ ಪಕ್ಷಕ್ಕೂ ಹೋಗಲ್ಲ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರ ಹೊರತಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಪಕ್ಷಾತೀತವಾಗಿ ಬಹಳ ಸಮರ್ಥನೀಯವಾಗಿ ಪ್ರಶಂಸೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕುಂಭಮೇಳದ ಬಗ್ಗೆ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕನ್ನುವಂತ ಆಶಾಭಾವನೆ ಇದ್ರೂ ಕೂಡ ಹೋಗಕ್ಕೆ ಆಗಿಲ್ಲ ಈ ವಿಚಾರವಾಗಿ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಕುಂಭಮೇಳದಲ್ಲಿ ಹೋಗಿ ಆ ಪ್ರಶಂಸನೀಯವನ್ನು ವ್ಯಕ್ತಪಡಿಸಿ ಜೊತೆಗೆ ತಮ್ಮ ಧರ್ಮ ಏನಿದೆ ಅದನ್ನ ಪಾಲನೆಯನ್ನ ಮಾಡ್ತಾ ಇದಾರಲ್ಲ, ಅದು ಒಂದು ರೀತಿಯಲ್ಲಿ ಅವರ ಬೆಂಬಲಿಗರಿಗೆ ಖುಷಿಯನ್ನ ತಂದುಕೊಟ್ರೆ, ಒಂದಷ್ಟು ಕಟ್ಟ ಕಾಂಗ್ರೆಸ್ಸಿಗರು ಮತ್ತು ಎಡಪಂಥೀಯರೇನಿದಾರಲ್ಲ ಅವರಿಗೆ ಒಂದಿಷ್ಟು ಕಸಿ ವಿಷಯನ ತಂದುಕೊಡ್ತಾ ಇದೆ. ಆದ್ರೂ ಕೂಡ ನಾನು ಎಲ್ಲ ಧರ್ಮವನ್ನ ಪ್ರೀತಿಸ್ತೇನೆ, ಆದ್ರೆ ನನ್ನ ಧರ್ಮವನ್ನ ಬಿಡೋಲ್ಲ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳುವ ಮೂಲಕ ಕಾಂಗ್ರೆಸ್ ಸಿದ್ಧಾಂತಗಳು ಏನೇ ಇರಬಹುದು, ಆದ್ರೆ ನನ್ನ ಸಿದ್ಧಾಂತ ಹೀಗೆ ಅನ್ನುವಂಥದ್ದು. ಒಂದು ಕಾಂಗ್ರೆಸ್ ಜಾತ್ಯತೀತ ಪಕ್ಷ ಅನ್ನುವಂತ ಸಂದರ್ಭ ಅಂತ ಬಂದ್ರೂ ಕೂಡ ಈ ಒಂದು ರೀತಿಯಲ್ಲಿ ಹಿಂದುತ್ವದ ವಿಚಾರಗಳಂತ ಬಂದಾಗ ಒಂದಷ್ಟು ದೂರವನ್ನ ಸರಿಯುತ್ತೆ ಮತ್ತು ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಡಿಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗುವ ಮೂಲಕ ಒಂದಷ್ಟು ಪ್ರಶಂಸನೆಯನ್ನ ಬಳಸ್ಕೊತಾ ಇದ್ದಾರೆ. ಆದ್ರೆ ಅದೇ ಸೇಮ್ ಟೈಮ್ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಹಿನ್ನಡೆ ಆಗಬಹುದು. ಆದ್ರೆ ಅದನ್ನೆಲ್ಲವನ್ನು ಮೀರಿ ನಿಲ್ಲುವಂತ ಶಕ್ತಿ ಡಿಕೆ ಶಿವಕುಮಾರ್ ಅವರಿಗೆ ಇರುವುದರಿಂದ ಈ ತರದ ಈಗಿನ ಚರ್ಚೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಆ ಪ್ರಸ್ತುತತೆಯನ್ನು ಕಳ್ಕೋಬಹುದು. ಅದ್ರ ಹೊರತಾಗಿ ಕೂಡ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಒಂದ್ ರೀತಿಯಲ್ಲಿ ಸೀರಿಯಸ್ ಆಗಬಹುದು. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರೋದ್ರಿಂದ ಯಾವುದೇ ಪಟ್ಟನ್ನು ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹಾಕ್ಲಿಕ್ಕಿಲ್ಲ. ಶ್ರೀಲಕ್ಷ್ಮಿ, ಬಸವರಾಜ್ ಡಿಕೆ ಶಿವಕುಮಾರ್ ಅವರು ಇಂಥದ್ದೊಂದು ಜಾಣ ರಾಜಕೀಯ ನಡೆಯನ್ನ ಮುಂದಿಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ವಿಶೇಷವಾಗಿ ಕುಂಭಮೇಳದ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಷ್ಟೊಂದು ಟೀಕೆ ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅದನ್ನ ತಲೆಗೆ ಹಚ್ಕೊಳ್ಳದೆ ಸೀದಾ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದಷ್ಟೇ ಅಲ್ಲ, ಅದನ್ನ ಜಗಜ್ಜಾಹೀರು ಮಾಡಿದ್ರು. ನಿನ್ನೆ ನೋಡಿದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಂಡ್ರು. ಕಾಂಗ್ರೆಸ್ನಲ್ಲಿ ಹಿಂದೂ ಹುಲಿ ಆಗ್ತಿದ್ದಾರಾ? ಇದು ಕಾಂಗ್ರೆಸ್ಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಮತ್ತು ಡಿಕೆ ಶಿವಕುಮಾರ್ಗೆ ಇದು ಏನಾದರೂ ತೊಂದರೆ ಆಗಬಹುದಾ ಅಥವಾ ಪಾಸಿಟಿವ್ ಆಗಬಹುದಾ? ಏನಾಗಬಹುದು? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ಡಿಕೆ ಶಿವಕುಮಾರ್ ಅವರ ಎರಡು ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ. ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗೆ ಸಾಯ್ತೇನೆ ಅನ್ನುವಂಥದ್ದು ಒಂದು ಸ್ಪಷ್ಟನೆ. ಮತ್ತು ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಯಾವುದೇ ರಿಗ್ರೆಟ್ ಅನ್ನು ಕೂಡ ಅವರು ವ್ಯಕ್ತಪಡಿಸಿಲ್ಲ. ನಾನು ಅಲ್ಲಿ ಹೋಗಿದ್ದು ತುಂಬಾ ಸಮಾಧಾನ ತಂದಿದೆ ಮತ್ತು ತುಂಬಾ ವ್ಯವಸ್ಥಿತವಾಗಿ ಅಲ್ಲಿ ಆರ್ಗನೈಸ್ ಮಾಡಿದ್ರು ಅನ್ನುವಂಥ ಒಂದು ಶಬಾಷ್ಗಿರಿಯನ್ನ ಕೊಟ್ಟು ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಅವರು ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಬಿಜೆಪಿ ನಾಯಕರ ಜೊತೆ ಸಂಪರ್ಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಮತ್ತು ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಹಾಗಾಗಿ ಅವರ ಸಂಪರ್ಕದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಏನ್ ಚರ್ಚೆ ಇದೆಯಲ್ಲ, ಅದನ್ನು ಸಾರಾಸಗಟವಾಗಿ ನಿನ್ನೆ ತಳ್ಳಿ ಹಾಕುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರೇ ಮಾಡಿರ್ತಕ್ಕಂಥದ್ದು. ನಾನು ಹುಟ್ಟಿದ್ದು ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ ನಾನು, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವ ಪಕ್ಷಕ್ಕೂ ಹೋಗಲ್ಲ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಪಕ್ಷಾತೀತವಾಗಿ ಬಹಳ ಸಮರ್ಥನೀಯವಾಗಿ ಪ್ರಶಂಸೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕುಂಭಮೇಳದ ಬಗ್ಗೆ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕನ್ನುವಂತ
ಅನ್ನುವಂತ ಆಶಾಭಾವನೆ ಇದ್ರೂ ಕೂಡ ಹೋಗಕ್ ಆಗಿಲ್ಲ ಈ ವಿಚಾರವಾಗಿ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಕುಂಭಮೇಳದಲ್ಲಿ ಹೋಗಿ ಆ ಪ್ರಶಂಸನೀಯವನ್ನು ವ್ಯಕ್ತಪಡಿಸಿ ಜೊತೆಗೆ ತಮ್ಮ ಧರ್ಮ ಏನಿದೆ ಅದನ್ನ ಪಾಲನೆಯನ್ನ ಮಾಡ್ತಾ ಇದಾರಲ್ಲ, ಅದು ಒಂದು ರೀತಿಯಲ್ಲಿ ಅವರ ಬೆಂಬಲಿಗರಿಗೆ ಖುಷಿಯನ್ನ ತಂದುಕೊಟ್ರೆ, ಒಂದಷ್ಟು ಕಟ್ಟ ಕಾಂಗ್ರೆಸ್ಸಿಗರು ಮತ್ತು ಎಡಪಂಥೀಯರೇನಿದಾರಲ್ಲ ಅವರಿಗೆ ಒಂದಿಷ್ಟು ಕಸಿ ವಿಷಯನ ತಂದುಕೊಡ್ತಾ ಇದೆ. ಆದ್ರೂ ಕೂಡ ನಾನು ಎಲ್ಲ ಧರ್ಮವನ್ನ ಪ್ರೀತಿಸ್ತೇನೆ, ಆದ್ರೆ ನನ್ನ ಧರ್ಮವನ್ನ ಬಿಡೋಲ್ಲ ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳುವ ಮೂಲಕ ಕಾಂಗ್ರೆಸ್ ಸಿದ್ಧಾಂತಗಳು ಏನೇ ಇರಬಹುದು, ಆದ್ರೆ ನನ್ನ ಸಿದ್ಧಾಂತ ಹೀಗೆ ಅನ್ನುವಂಥದ್ದು, ಒಂದು ಕಾಂಗ್ರೆಸ್ ಜಾತ್ಯತೀತ ಪಕ್ಷ ಅನ್ನುವಂತ ಸಂದರ್ಭ ಅಂತ ಬಂದ್ರು ಕೂಡ ಈ ಒಂದು ರೀತಿಯಲ್ಲಿ ಹಿಂದುತ್ವದ ವಿಚಾರಗಳಂತ ಬಂದಾಗ ಒಂದಷ್ಟು ದೂರವನ್ನ ಸರಿಯುತ್ತೆ ಮತ್ತು ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಆದ್ರೆ ಅದರೆಲ್ಲವನ್ನೂ ಮೀರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗುವ ಮೂಲಕ ಒಂದಷ್ಟು ಪ್ರಶಂಸನೆಯನ್ನ ಬಳಸ್ಕೊತಾ ಇದ್ರೆ. ಆದ್ರೆ ಅದೇ ಸೇಮ್ ಟೈಮ್ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಹಿನ್ನಡೆ ಆಗಬಹುದು. ಆದ್ರೆ ಅದನ್ನೆಲ್ಲವನ್ನು ಮೀರಿ ನಿಲ್ಲುವಂತ ಶಕ್ತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವುದರಿಂದ ಈ ತರದ ಈಗಿನ ಚರ್ಚೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಆ ಪ್ರಸ್ತುತತೆಯನ್ನು ಕಳ್ಕೋಬಹುದು. ಅದ್ರ ಹೊರತಾಗಿ ಕೂಡ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಒಂದ್ ರೀತಿಯಲ್ಲಿ ಸೀರಿಯಸ್ ಆಗಬಹುದು. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರೋದ್ರಿಂದ ಯಾವುದೇ ಪಟ್ಟನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಹಾಕ್ಲಿಕ್ಕಿಲ್ಲ. ಶ್ರೀಲಕ್ಷ್ಮಿ, ಬಸವರಾಜ್, ಡಿ.ಕೆ. ಶಿವಕುಮಾರ್ ಅವರು ಇಂಥದ್ದೊಂದು ಜಾಣ ರಾಜಕೀಯ ನಡೆಯನ್ನ ಮುಂದಿಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ವಿಶೇಷವಾಗಿ ಕುಂಭಮೇಳದ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಷ್ಟೊಂದು ಟೀಕೆ ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅದನ್ನ ತಲೆಗೆ ಹಚ್ಕೊಳ್ಳದೆ ಸೀದಾ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದಷ್ಟೇ ಅಲ್ಲ, ಅದನ್ನ ಜಗಜ್ಜಾಹೀರು ಮಾಡಿದ್ರು. ನಿನ್ನೆ ನೋಡಿದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಂಡ್ರು. ಕಾಂಗ್ರೆಸ್ನಲ್ಲಿ ಹಿಂದೂ ಹುಲಿ ಆಗ್ತಿದ್ದಾರಾ? ಇದು ಕಾಂಗ್ರೆಸ್ಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಮತ್ತು ಡಿ.ಕೆ. ಶಿವಕುಮಾರ್ಗೆ ಇದು ಏನಾದರೂ ತೊಂದರೆ ಆಗಬಹುದಾ ಅಥವಾ ಪಾಸಿಟಿವ್ ಆಗಬಹುದಾ? ಏನಾಗಬಹುದು? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಎರಡು ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗೆ ಸಾಯ್ತೇನೆ ಅನ್ನುವಂಥದ್ದು ಒಂದು ಸ್ಪಷ್ಟನೆ. ಮತ್ತು ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಯಾವುದೇ ರಿಗ್ರೆಟ್ ಅನ್ನು ಕೂಡ ಅವರು ವ್ಯಕ್ತಪಡಿಸಿಲ್ಲ. ನಾನು ಅಲ್ಲಿ ಹೋಗಿದ್ದು ತುಂಬಾ ಸಮಾಧಾನ ತಂದಿದೆ ಮತ್ತು ತುಂಬಾ ವ್ಯವಸ್ಥಿತವಾಗಿ ಅಲ್ಲಿ ಆರ್ಗನೈಸ್ ಮಾಡಿದ್ರು ಅನ್ನುವಂಥ ಒಂದು ಶಬಾಷ್ಗಿರಿಯನ್ನ ಕೊಟ್ಟು ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಅವರು ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಬಿಜೆಪಿ ನಾಯಕರ ಜೊತೆ ಸಂಪರ್ಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಮತ್ತು ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಹಾಗಾಗಿ ಅವರು ಸಂಪರ್ಕದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಏನ್ ಚರ್ಚೆ ಇದೆಯಲ್ಲ ಅದನ್ನು ಸಾರಾಸಗಟವಾಗಿ ನಿನ್ನೆ ತಳ್ಳಿ ಹಾಕುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರೇ ಮಾಡಿರ್ತಕ್ಕಂಥದ್ದು. ನಾನು ಹುಟ್ಟಿದ್ದು ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ ನಾನು, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವ ಪಕ್ಷಕ್ಕೂ ಹೋಗಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆ ಪಕ್ಷಾತೀತವಾಗಿ ಬಹಳ ಸಮರ್ಥನೀಯವಾಗಿ ಪ್ರಶಂಸೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕುಂಭಮೇಳದ ಬಗ್ಗೆ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕನ್ನುವಂತ ಆಶಾಭಾವನೆ ಇದ್ರೂ ಕೂಡ ಹೋಗಕ್ ಆಗಿಲ್ಲ ಈ ವಿಚಾರವಾಗಿ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಕುಂಭಮೇಳದಲ್ಲಿ ಹೋಗಿ ಆ ಪ್ರಶಂಸನೀಯವನ್ನು ವ್ಯಕ್ತಪಡಿಸಿ ಜೊತೆಗೆ ತಮ್ಮ ಧರ್ಮ ಏನಿದೆ ಅದನ್ನ ಪಾಲನೆಯನ್ನ ಮಾಡ್ತಾ ಇದಾರಲ್ಲ, ಅದು ಒಂದು ರೀತಿಯಲ್ಲಿ ಅವರ ಬೆಂಬಲಿಗರಿಗೆ ಖುಷಿಯನ್ನ ತಂದುಕೊಟ್ರೆ, ಒಂದಷ್ಟು ಕಟ್ಟ ಕಾಂಗ್ರೆಸ್ಸಿಗರು ಮತ್ತು ಎಡಪಂಥೀಯರೇನಿದಾರಲ್ಲ ಅವರಿಗೆ ಒಂದಿಷ್ಟು ಕಸಿ ವಿಷಯನ ತಂದುಕೊಡ್ತಾ ಇದೆ. ಆದ್ರೂ ಕೂಡ ನಾನು ಎಲ್ಲ ಧರ್ಮವನ್ನ ಪ್ರೀತಿಸ್ತೇನೆ, ಆದ್ರೆ ನನ್ನ ಧರ್ಮವನ್ನ ಬಿಡೋಲ್ಲ ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳುವ ಮೂಲಕ ಕಾಂಗ್ರೆಸ್ ಸಿದ್ಧಾಂತಗಳು ಏನೇ ಇರಬಹುದು, ಆದ್ರೆ ನನ್ನ ಸಿದ್ಧಾಂತ ಹೀಗೆ ಅನ್ನುವಂಥದ್ದು, ಒಂದು ಕಾಂಗ್ರೆಸ್ ಜಾತ್ಯತೀತ ಪಕ್ಷ ಅನ್ನುವಂತ ಸಂದರ್ಭ ಅಂತ ಬಂದ್ರು ಕೂಡ ಈ ಒಂದು ರೀತಿಯಲ್ಲಿ ಹಿಂದುತ್ವದ ವಿಚಾರಗಳಂತ ಬಂದಾಗ ಒಂದಷ್ಟು ದೂರವನ್ನ ಸರಿಯುತ್ತೆ ಮತ್ತು ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಆದ್ರೆ ಅದರೆಲ್ಲವನ್ನೂ ಮೀರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗುವ ಮೂಲಕ ಒಂದಷ್ಟು ಪ್ರಶಂಸನೆಯನ್ನ ಬಳಸ್ಕೊತಾ ಇದ್ರೆ. ಆದ್ರೆ ಅದೇ ಸೇಮ್ ಟೈಮ್ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಹಿನ್ನಡೆ ಆಗಬಹುದು. ಆದ್ರೆ ಅದನ್ನೆಲ್ಲವನ್ನು ಮೀರಿ ನಿಲ್ಲುವಂತ ಶಕ್ತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವುದರಿಂದ ಈ ತರದ ಈಗಿನ ಚರ್ಚೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಆ ಪ್ರಸ್ತುತತೆಯನ್ನು ಕಳ್ಕೋಬಹುದು. ಅದ್ರ ಹೊರತಾಗಿ ಕೂಡ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಒಂದ್ ರೀತಿಯಲ್ಲಿ ಸೀರಿಯಸ್ ಆಗಬಹುದು. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರೋದ್ರಿಂದ ಯಾವುದೇ ಪಟ್ಟನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಹಾಕ್ಲಿಕ್ಕಿಲ್ಲ. ಶ್ರೀಲಕ್ಷ್ಮಿ.